ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ರಸ್ತೆಗಳು ಸುಮಾರು 31,000 ಕಿಲೋಮೀಟರ್ ಅಷ್ಟು PMGSY ಅಂಡರ್ ಇವತ್ತು ಅಭಿವೃದ್ಧಿ ಪಡಿಸಲಾಗ್ತಾ ಇದೆ. ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಬಡವರಿಗೆ ಸುಮಾರು 10.2 ಲಕ್ಷ ಮನೆಗಳನ್ನ ಕಟ್ಟಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರ ಟಾರ್ಗೆಟ್ ಅನ್ನ ಇಟ್ಕೊಂಡು ಇಲ್ಲಿಯವರೆಗೂ ಕೂಡ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 6.28 ಲಕ್ಷ 6.28 ಅಷ್ಟು ಲಕ್ಷ ಬಡವರಿಗೆ ಇವತ್ತು ಮನೆಯನ್ನ ಕೊಟ್ಕೊಡುವಂತ ಕೆಲಸ ಇವತ್ತು ಆಗಿರುವಂತದ್ದು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಸಾಧ್ಯತೆ ನಮಗಿದೆ. ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳು ಕೂಡ ನಮ್ಮ ದೇಶದ ನಾಯಕತ್ವವನ್ನು ಒಪ್ಕೊಳ್ಳೋ ರೀತಿಯಲ್ಲಿ ಆಡಳಿತ ಕೊಡೋದಕ್ಕೆ ಸಾಧ್ಯ ಇದೆ ಅನ್ನೋ ಭರವಸೆಯನ್ನು ನೀಡಿ 2014 ಮೇನಲ್ಲಿ ಬಂದಂತ ಬಿಜೆಪಿ ನೇತೃತ್ವ NDA ಸರ್ಕಾರ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕಳೆದ 12 ವರ್ಷದಲ್ಲಿ ಆಗಿರುವಂತಹ ಅಮೂಲಾಗ್ರ ಬದಲಾವಣೆಗಳು ಯಾವ ರೀತಿ ಇವತ್ತು ಭಾರತ ಜಾಗತಿಕ ಸವಾಲುಗಳ ನಡುವೆನೂ ಸಹ ಯಾವ ರೀತಿ ಇವತ್ತು ದಾಪುಗಾಲನ್ನ ಹಾಕ್ತಾ ಇದೆ, ಜಾಗತಿಕ ಸವಾಲುಗಳ ನಡುವೆನೂ ಕೂಡ ಇವತ್ತು ಭಾರತ ಇವತ್ತು 4ನೇ ದೊಡ್ಡ ಒಂದು ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಅಂತ ಹೇಳಿದ್ರೆ ಕೇವಲ ಹೊಮ್ಮಿದೆ ಅಂತ ಹೇಳಿದ್ರೆ ಇವತ್ತು ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿಗಳೊಂದು ಇಚ್ಛಾಶಕ್ತಿ, ಭಾರತವನ್ನ ಒಂದು ಅಭಿವೃದ್ಧಿಶೀಲ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡಬೇಕು ಅನ್ನೋ ಒಂದು ಇಚ್ಛಾಶಕ್ತಿ, ಇದೆಲ್ಲಕ್ಕಿಂತ ಮಿಗಿಲಾಗಿ ನಾನು ಈ ದೇಶದ ಪ್ರಧಾನಮಂತ್ರಿ ಅಲ್ಲ, ಈ ದೇಶದ ಪ್ರಧಾನ ಸೇವಕ ಅನ್ನುವ ಭಾವನೆಯಿಂದ ಇವತ್ತು ನರೇಂದ್ರ ಮೋದಿಜಿಯವರು ಒಂದು ದಿನವೂ ಕೂಡ ವಿಶ್ರಾಂತಿಯನ್ನ ಪಡೆದುಕೊಳ್ಳದೇನೆ ಈ ದೇಶದಲ್ಲಿರ್ತಕ್ಕಂಥದ್ದು 4 ಜಾತಿಗಳು ಮಾತ್ರ. ಆದರೆ 2014ರಲ್ಲಿ ನರೇಂದ್ರ ಮೋದಿಜಿಯವರು ದೇಶದ ಮುಂದಿದ್ದಂತ ದೊಡ್ಡ ಸವಾಲನ್ನ ಸ್ವೀಕಾರ ಮಾಡಿ ಭಾರತಕ್ಕೆ ಒಂದು ಉಜ್ವಲ ಭವಿಷ್ಯ ಇದೆ, ಭಾರತದಲ್ಲಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಡೋದಕ್ಕೆ ಸಾಧ್ಯ ಇದೆ, ಭಾರತವನ್ನ ಜಗತ್ತಿನ ಭೂಪಟದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೂಡ ಭಾರತ ಇವತ್ತು 7.8 ಗ್ರೋತ್ ಅನ್ನ ಇವತ್ತು ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನರೇಂದ್ರ ಮೋದಿಜಿಯವರ ನಾಯಕತ್ವ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಅಥವಾ ನಾನು ಗಮನಿಸಿರ್ತಕ್ಕಂಥ ವಿಚಾರ, ಇವತ್ತು ನಮ್ಮ ದೇಶದಲ್ಲಿ ಯಾವ ರೀತಿ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ರಕ್ಷಣಾ ಕ್ಷೇತ್ರದಲ್ಲಿ ಯಾವ ರೀತಿ ಬದಲಾವಣೆಗಳಾಗ್ತಾ ಇದೆ, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ 6.81 lakh crore 6.81 ಲಕ್ಷ ಕೋಟಿಯಷ್ಟು ಅಂದ್ರೆ ಸರಿಸುಮಾರು 169% ಇವತ್ತು ಈ ದೇಶದಲ್ಲಿ ಡಿಫೆನ್ಸ್ ಪ್ರೊಡಕ್ಷನ್ ಏನೇನು ಆಗಬೇಕಾಗಿದೆ ಡಿಫೆನ್ಸ್ ಸೆಕ್ಟರ್ಗೆ ಅದ್ರ ಬಗ್ಗೆ ಯಾವತ್ತೂ ಕೂಡ ತಲೆ ಕೆಡಿಸಿ ಆಗ್ತಾ ಇರ್ತಕ್ಕಂಥ ಪರಿಣಾಮವಾಗಿ ಇವತ್ತು ಕೇಂದ್ರ ಸರ್ಕಾರದ ಬಗ್ಗೆ ಶ್ಲಾಘನೆ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಮತ್ತೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ನಕ್ಸಲಿಸಂ. ಯಾವ ರೀತಿ ನಕ್ಸಲಿಸಂ ಹಾವಳಿಯಿಂದ ಇಡೀ ದೇಶದ ಸೆಕ್ಯೂರಿಟಿ ಬಗ್ಗೆ ಯಾವ ರೀತಿ ಒಂದು ತೊಂದರೆ ಉಂಟಾಗಿತ್ತು ಅನ್ನೋದು ಕೂಡ ನಾವು ನೋಡಿದ್ದೇವೆ. ದೇಶದ ಅನೇಕ ರಾಜ್ಯಗಳಲ್ಲಿ, ತೆಲಂಗಾಣ ಇರ್ಬೋದು, ಕರ್ನಾಟಕ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಕಾಸ್ ಆಫ್ ದ ನಕ್ಸಲಿಸಂ 110 ಗಿಗಾವ್ಯಾಟ್ ಅಷ್ಟು ಜಾಸ್ತಿ ಆಗಿರುವಂತದ್ದು. ಅದೇ ರೀತಿ ರಿನ್ಯೂವಬಲ್ ಎನರ್ಜಿ ಬಿಫೋರ್ 2014 ಇಟ್ ವಾಸ್ around 76 gigawatt, but today it is around 275 gigawatt. ಆ ರೀತಿ ಇವತ್ತು ಶುದ್ಧ ಕುಡಿಯುವ ನೀರಿನ
ವ್ಯವಸ್ಥೆನ ಮಾಡಿರುವಂಥದ್ದು. 12 ಕೋಟಿಗೂ ಹೆಚ್ಚು ಶೌಚಾಲಯಗಳನ್ನ ಇವತ್ತು ದೇಶದಲ್ಲಿ ಕಟ್ಟಿಸಿರುವಂಥದ್ದು. ಈ ರೀತಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅಭಿವೃದ್ಧಿ ಮಾಡಿರ್ತಕ್ಕಂಥ ಪರಿಣಾಮವಾಗಿಯೇ ಇವತ್ತು ಇಷ್ಟೆಲ್ಲ ಜಾಗತಿಕ ಸವಾಲುಗಳ ನಡುವೆನೂ ಕೂಡ ಇವತ್ತು ಭಾರತ ದಾಪುಗಾಲು ಹಾಕ್ತಾ ಇರ್ತಕ್ಕಂಥದ್ದು, ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಇರ್ತಕ್ಕಂಥದ್ದು.